ಅನ್ನೋ ಒಂದು ಕಂಪ್ನಿ ಇದು ಮಾನ್ಯತೆ ಟೆಕ್ ಪಾರ್ಕ್ ಅಲ್ಲಿದೆ. ಆ ಒಂದು ಕಂಪ್ನಿಯವರು ಇವತ್ತು ಫಸ್ಟ್ ಇನಿಷಿಯೇಟಿವ್ ಶುರು ಮಾಡಿದ್ದಾರೆ. ಇವ್ರ ಮುಖಾಂತರ ಜಿಬಿಶಿಯ ಮುಖಾಂತರ ಇವರು ಇದು KCDC ಬ್ಯಾಗ್. ಇದು KCDC ಅವರು ಏನಂದ್ರೆ KCDC ಅವರು 1 kg 2 kg 5 kg 20 kg ಮತ್ತು 50 kg ಬ್ಯಾಗ್ಗಳನ್ನ ಮಾಡಿ ರೈತರು ಕೊಡ್ತಾರೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಒಂದು ಚಾಲೆಂಜ್ ಆಗುತ್ತೆ. ಯಾವಾಗಲೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವರು ಸ್ವಲ್ಪ ಹಿಂಜರಿತಾರೆ. ಇದಲ್ಲದೆ KCDC ಏನು ತಯಾರಿಸ್ತಾ ಇದೆ ಕಾಂಪೋಸ್ಟ್, ಅದಲ್ಲದೆ ಇಲ್ಲಿ ಯಾರ್ಯಾರು ಬೆಂಗಳೂರಲ್ಲಿ ತಯಾರಿಸ್ತಾ ಇದ್ದಾರೆ ಸಣ್ಣ ಪುಟ್ಟ ಅಪಾರ್ಟ್ಮೆಂಟ್ಗಳನ್ನಿರೋದು, ಬೇರೆ ಯಾವುದೇ ಅಸೋಸಿಯೇಷನ್ ಇರೋದು, ಆ ಎಲ್ಲ ಕಾಂಪೋಸ್ಟನ್ನು ಕೂಡ ನಮ್ಮ ಮುಖಾಂತರ KCDC ಮುಖಾಂತರ ಒಂದು ನೆಟ್ವರ್ಕ್ ಮಾಡಿ ಇದರ ರೈತರಿಗೆ ತರಿಸ್ಬೇಕು ಅನ್ನೋದು ನಮ್ಮ ಜಿಬಿಶಿಯ ಒಂದು ಆಸೆ. ನಮ್ಮದು ಅದೇ ಆಸೆ. ಬಟ್ ಯಾರೋ ಒಬ್ರು ಕೈ ಜೋಡಿಸ್ಬೇಕಲ್ಲ ಇದಕ್ಕೋಸ್ಕರ ಆ ಇನಿಷಿಯೇಟಿವ್ ಕೈ ಜೋಡಿಸಿದ್ದಾರೆ. 50 kgಗೆ 3,300 ರೂಪಾಯಿ ಕಾಸ್ಟ್ ಆಗುತ್ತೆ. ಸೊ 25 kg ಬ್ಯಾಗ್ ಮಾಡ್ತಾಯಿಲ್ಲ, 20 kg ಬ್ಯಾಗ್ ಮಾಡ್ತಾ ಇದ್ದೀವಿ. 50 kg ಬ್ಯಾಗ್ ತೊಗೊಳೋದು ಅವ್ರಿಗೆ ಭಾಳ ಸುಲಭ ಅಂತ. 5 kg ಅಂದರೆ ಸಿಟಿ ಗಾರ್ಡನ್ಗೆ ಅನುಕೂಲ ಆಗುತ್ತೆ. 50 kg ಬ್ಯಾಗ್ಗಳನ್ನ ಅವ್ರು ಪರ್ಚೇಸ್ ಮಾಡ್ತಾರೆ, ರಿಫಿಲ್ ಮಾಡ್ತಾ ಇದ್ದಾರೆ. 3,300 ರೂಪಾಯಿ ಅಲ್ಲ, ಪರ್ ಟನ್ 3,300 ರೂಪಾಯಿ ಥರ KCDCನ ಅವ್ರು ಕೊಡ್ತಾರೆ. ಪರ್ ಟನ್ ಅಂದರೆ 20 ಬ್ಯಾಗ್ಗೆ 50 kg 20 ಬ್ಯಾಗ್ಗೆ 3,300 ರೂಪಾಯಿ ನಾವು ತೊಗೊಂಡಿದ್ವಿ. ಟ್ರಾನ್ಸ್ಪೋರ್ಟೇಷನ್ಗೆ ಅವ್ರಿಗೆ ಮತ್ತೆ ಅದು 2,000-3,000 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ. ಅದು ನೋಡಿ ಮತ್ತೆ ಡಿಸ್ಟ್ರಿಬ್ಯೂಷನ್ಗೂ ಎಕ್ಸ್ಪೆನ್ಸ್ ಬರುತ್ತೆ. ಅದೆಲ್ಲ ಅವ್ರ ಜವಾಬ್ದಾರಿ. ಈ ಡಿಸ್ಟ್ರಿಬ್ಯೂಷನ್ ನೀವು ನೈಸರ್ಗಿಕವಾಗಿ ನೀವು ಕೃಷಿ ಇಲಾಖೆ ಕಡೆಯಿಂದ ಮಾಡಿಸ್ತೀರಾ, ಇಲ್ಲ ನಿಮ್ಮ ಡಿಸ್ಟ್ರಿಬ್ಯೂಟ್ ಕಡೆಯಿಂದ ಸಪರೇಟ್? ಇದು ಕೃಷಿ ಇಲಾಖೆಗೂ ಮಾಡಿಸ್ತಾ ಇಲ್ಲ, ಡೈರೆಕ್ಟ್ ಆಗಿ ಇವ್ರು ಜಿಬಿಶಿಯ ಇವ್ರ ಅಸೋಸಿಯೇಷನ್ ಏನಿದೆ ಆ ಜಿಬಿಶಿಯ ಅವರು ಈಗ ಸರ್ ಈ ಕಡೆ ಅಣ್ಣ ಮೊಬೈಲ್ ಸರ್ 1 ಸೆಕೆಂಡ್ ಹಂಗೆ ಇರಿ ಸರ್ ಹಂಗೆ ಇರಿ ಕಾಣ್ತಾ ಇಲ್ಲ ಇಲ್ಲಿ. ಫಸ್ಟ್ ಸೆಕೆಂಡ್ ನೋಡಿ ಸರ್, ಈ ಕಡೆ ನೋಡಿ ಸರ್. ಒಂದು ನಿಮಿಷ ಸರ್. ಹಾಗೆ ಇರಿ ಸರ್. ಸರ್ ಈ ಕಡೆ ಮೈತ್ರಿ ಸೇವಾ ಸಂಸ್ಥೆ ಒಂದು ಗ್ರಾಮವನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ಫಾರ್ಮರ್ಸ್ಗೆಲ್ಲ ಸರ್ವೆ ಮಾಡಿ ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ಅಪ್, ಯಾರಿಗೆ ಅವಶ್ಯಕತೆ ಇದೆ ಅಂತ ಹೇಳುತ್ತೋ ಅವರಿಗೆ 1 ಎಕರ್ಗೆ 1 ಟನ್ ಕೊಡ್ತಾರೆ. 1 ಎಕರೆ 1 ಟನ್ ಸಾಕಾಗುತ್ತದು. 1 ಎಕರೆ ಎಲ್ಲ ಬೆಳೆ ನಾವೆಲ್ಲ ಒಂದು ಸರ್ವೆ ಮಾಡಿ ಗ್ರಾಮಗಳಲ್ಲಿ ಯಾವ ರೈತರುಗಳೆಲ್ಲ ಅದೊಂದು ಟಿಕ್ ಮಾಡಿ ಅಂಥವ್ರಿಗೆ ಮಾತ್ರ, ಯಾಕಂದರೆ ಕರೆಕ್ಟಾಗಿ ಯೂಸ್ ಆಗಬೇಕು ಅಂತ. ಯಾರು ಅಗ್ರಿಕಲ್ಚರ್ ಮಾಡ್ತಾ ಇದ್ರು ಅವ್ರಿಗೆ ತಲುಪಬೇಕು ಕರೆಕ್ಟಾಗಿ ಅಂತ ಸಮಿತಿ. ಸೊ ಇವ್ರ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಇದ್ದಾರೆ. ಸೊ ಡಿಸ್ಟ್ರಿಬ್ಯೂಷನ್ ಚಾರ್ಜು ಅವ್ರದ್ದೇ ಇರ್ತದೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಅವರು ಅಡಿಕೆ ಬಾಳೆ ಎಷ್ಟು ಎಕರೆ ಇದೆ? 3 ಎಕರೆ ಇದೆ. ಈಗ 3 ಎಕರೆಗೆ ನಿಮ್ಗೆ 3 ಟನ್ ಬೇಕು. ವಾಸುವರು ನಿಮ್ಗೆ 3 ಟನ್ ತರಿಸ್ತಾರೆ. ಓಕೆ, ಚೆನ್ನಾಗಿ ಮಾಡಿ. ಬನ್ನಿ. ಏನು ತಮ್ಮ ಹೆಸರು? ಚಂದ್ರ. ಏನು ಮಾಡ್ತೀವಿ? ಎಷ್ಟು ಎಕರೆ ಇದೆ? 2.5 ಎಕರೆ. ಯಾವ ಊರು? ನೇರಳೆ. ಏನು ತಮ್ಮ ಹೆಸರು? ಸಂಜಯ್. ಏನು ಮಾಡ್ತೀವಿ ತಾವು? ನಮ್ಮದು 1 ಎಕರೆ 12 ಬಿಟ್ಟು ಅಡಿಕೆ. ನೇರಳೆ.